ವಿದೌಟ್ ಇಡ್ಲಿಯ ತಟ್ಟೆಯಲ್ಲಿ ನಮ್ಮ ತೊಂದೂರಿನಲ್ಲಿ ಈಗ ಇಡ್ಲಿ ರೆಡಿ ಆಗ್ತಾ ಇದೆ. ನನ್ನ ಅಮ್ಮ ಕಲ್ತಿದ್ರೆ ಎಲ್ಲೋ ಇರ್ತಿದ್ರೇನು. ಬರ್ಡೇ ಇಡ್ಲಿ. ಹಾಯ್ ಹೆಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಂದು ಸ್ಮಾಲ್ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ನನ್ನ ಹತ್ರ ಜಾಸ್ತಿ ಇನ್ಫಾರ್ಮೇಟಿವ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಬೇಡಿ, ಆದ್ರೆ ಸಹ ಒಂದು ನನ್ನ ಕಡೆಯಿಂದ ಸ್ಮಾಲ್ ಇನ್ಫಾರ್ಮೇಟಿವ್ ವಿಡಿಯೋ. ಮತ್ತೆ ಎಂತ ಹೇಳಿದ್ರೆ ಬೇಗ ಮುಗಿಸ್ತೇನೆ ಈ ವ್ಲಾಗ್ ನಾನು. ಅದು ಗೊತ್ತಿಲ್ಲ ಬೇಗ ಆಗ್ತದಾ ಇಲ್ಲ ಅಂತ ಸಹ ಗೊತ್ತಿಲ್ಲ. ಎಂತ ಹೇಳಿದ್ರೆ, ಈಗ ಇಡ್ಲಿ ನಾವು ಮಾಡ್ತೇವಲ್ವಾ, ಇಡ್ಲಿ ಮಾಡುವಾಗ ಇಡ್ಲಿ ತಟ್ಟೆ ಬರ್ತದೆ ನೋಡಿ, ಅದನ್ನು ವಾಶ್ ಮಾಡ್ಲಿಕ್ಕೆ ನಮ್ಗೆ ಇಡ್ಲಿ ತಿಂದಾದ್ಮೇಲೆ ಆ ತಟ್ಟೆಯನ್ನು ವಾಶ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ. ಹೌದಾ? ಕಷ್ಟ ಅಂದ್ರೆ ಸ್ಪೆಷಲಿ ಹುಡುಗಿಯರಿಗೆ ಈ ವಿಡಿಯೋ ಆಕ್ಚುಲಿ ಹುಡುಗಿಯರಿಗೆ. ಮತ್ತೆ ಹುಡುಗರ ಮನೆಯಲ್ಲಿ ಇಡ್ಲಿ ತಟ್ಟೆ ತೊಳಿತಾರೆ ಇಲ್ಲೋ ಗೊತ್ತಿಲ್ಲ, ತೊಳಿದಾದ್ರೆ ಅವರಿಗೆ ಸಹ ಇದು ಇನ್ಫಾರ್ಮೇಟಿವ್ ವಿಡಿಯೋ ವಾಟ್ ಎವರ್ ಇಟ್ ಈಸ್. ಸೊ ನಾವು ತಟ್ಟೆಯನ್ನು ತೊಳಿಲಿಕ್ಕೆ ತುಂಬಾ ಕಷ್ಟ ಪಡ್ತೇವಲ್ಲ, ಅದಕ್ಕೋಸ್ಕರ ನನ್ನಮ್ಮ ಅವರ ಮಂಡೆಯನ್ನು ಉಪಯೋಗಿಸಿ ಇವತ್ತು ಎಂತ ಮಾಡಿದಾಳೆ ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ಲೇಟ್ ಬರ್ತದಲ್ಲ, ಪ್ಲೇಟ್ ಮತ್ತೆ ತಟ್ಟೆಗೆ ಇಡ್ಲಿಯ ಹಿಟ್ಟನ್ನು ಹಾಕಿ ಇಡ್ಲಿ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸಿಕೊಡ್ತೇನೆ. ಈಗ ನಾನು ರೂಮ್ ಅಲ್ಲಿ ಇದ್ದೇನೆ, ಈಗ ಹೊರಗಡೆ ಅಮ್ಮ ಕಿಚನ್ ರೂಮ್ ಅಲ್ಲಿ ಇದ್ದಾರೆ. ಅವರು ಇಡ್ಲಿ ಮಾಡಿದಾರ ಇಲ್ವಾ ಅಥವಾ ಎಂತ ನಂಗೆ ಗೊತ್ತಿಲ್ಲ. ಕೆಲವು ಸಲ ನಾನು ಹೋಗುವಾಗ ಅಮ್ಮನದ್ದು ಅರ್ಧ ಕುಕ್ಕಿಂಗ್ ಎಲ್ಲ ಮುಗ್ದಾಗಿರ್ತದೆ, ಯಾವಾಗ ಸಹ ಹಾಗೆ ಆಗುದು, ಅರ್ಧಂಬರ್ಧ ಆಗುದು ನನ್ನ ವ್ಲಾಗ್. ಸೊ ಹೋಗುವ, ಈಗ ಹೋಗ್ತಾ ಇದ್ದೇನೆ, ಅಲ್ಲಿವರೆಗೆ ನೀವು ಸ್ಟೇ ಟ್ಯೂನ್ಡ್ ಆಗಿರಿ. ಲೆಟ್ಸ್ ಸ್ಟಾರ್ಟ್. ಈಗ ನೋಡಿ, ಯಾವುದೇ ಇಡ್ಲಿ ತಟ್ಟೆ ಇಲ್ಲದೆ, ಟೆನ್ಷನ್ ಇಲ್ಲದೆ ಪ್ಲೇಟ್ ಅಲ್ಲಿ ಅಮ್ಮ ಹೇಗೆ ಇಡ್ಲಿ ಮಾಡ್ತಾರೆ ನೋಡಿ. ನೋಡಿದ್ರ, ರಗಾಳಿಲ್ಲ, ಇಡ್ಲಿ ಅದು ತಟ್ಟೆ ತೊಳಿಬೇಕಂತ ಟೆನ್ಷನ್ ಇಲ್ಲ. ಆಯ್ತು ನೋಡಿ, ಇಡ್ಲಿ ರೆಡಿ. ಇದನ್ನು ತೆಗೆದು ಹೀಗೆ ಇಟ್ರೆ ಆಯ್ತು. ನೆಕ್ಸ್ಟ್ ಈಗ ಇನ್ನೊಂದು ಪ್ಲೇಟಿಗೆ ಸುರಿಬೇಕು ಹೀಗೆ. ಈಗ ತಟ್ಟೆಗೆ ಸುರ್ಕೊಳ್ಬೇಕು ಹೀಗೆ. ಫಸ್ಟಿಗೆ ತಟ್ಟೆದು ಅಡಿಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಬೇಕು, ಯಾಕಂದ್ರೆ ತೆಗೆಯುವಾಗ ಈಸಿ ಆಗ್ತದೆ. ಹೀಗೆ ಮಾಡಿ ಇದರ ನಡುವಲ್ಲಿ ಇಡ್ಬೇಕು. ನೆಕ್ಸ್ಟ್ ಈಗ ಇನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದಾರೆ. ನನ್ನ ಅಮ್ಮ ಕಲ್ತಿದ್ರೆ ಎಲ್ಲೋ ಇರ್ತಿದ್ರೇನು. ಅದನ್ನ ತೆಗೆದು ಇದ್ರ ಮೇಲೆ ಹೀಗೆ ಇಟ್ರೆ ಆಯ್ತು. ನೋಡಿದ್ರ, ಇಡ್ಲಿ ತಟ್ಟೆ ಸಹ ಬೇಡ, ಎಂತ ಸಹ ಬೇಡ. ಈಗ ಲಾಸ್ಟ್ ಪ್ರೊಸೆಸ್ ನೋಡಿ, 3 ತಟ್ಟೆ 2 ಬಟ್ಟಲ್. ಸಾರಿ, ತಟ್ಟೆ ಚೆಲ್ಲಮ್ಮ ಕನ್ನಡದಲ್ಲಿ. 3 ಬಟ್ಟಲ್ ಮತ್ತೆ 2 ಇಡ್ಲಿ ಎಂದ್ರೆ ಕಿನ್ನತಿ ಅಂದ್ರೆ ಇಲ್ಲಿ ತಟ್ಟೆ. ಸಾರಿ ಮಿತ್ರರೇ, 3 ಬಟ್ಟಲ್ ಮತ್ತೆ 2 ತಟ್ಟೆಯನ್ನು ಮಾತ್ರ ತೊಳೆದ್ರೆ ಆಯ್ತು. ಈಗ ಹೀಗೆ ಮುಚ್ಚಿಟ್ರೆ ಆಯ್ತು, ರೆಡಿ. ನಮ್ಮ ಇಡ್ಲಿ ರೆಡಿ ತೊಂದೂರಿನಲ್ಲಿ. ಹೇಗಿದೆ? ವಿದೌಟ್ ಇಡ್ಲಿಯ ತಟ್ಟೆಯಲ್ಲಿ ನಮ್ಮ ತೊಂದೂರಿನಲ್ಲಿ ಈಗ ಇಡ್ಲಿ ರೆಡಿ ಆಗ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಇಡ್ಲಿ ತೊಂದೂರಿನಲ್ಲಿ ಬೆಂದು ರೆಡಿ ಆಗಿದೆ. ಈಗ ಹೇಗೆ ಆಗಿದೆ ಅಂತ ನಾನು ನಿಮ್ಗೆ ರಿಸಲ್ಟ್ ತೋರಿಸ್ತೇನೆ, ಅಲ್ಲಿವರೆಗೆ ಜಸ್ಟ್ ವೇಟ್. ಬಿಸಿ ಬಿಸಿಯಾಗಿ ಹೊಗೆ ಹೋಗುತ್ತಿರುವ ಇಡ್ಲಿ, ಈ ಇಡ್ಲಿಯನ್ನು ತೆಗೆದು ಅಮ್ಮ ಇನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದಾರೆ. ಆ ಪ್ಲೇಟ್ ಅಡಿ ಸ್ವಲ್ಪ ನೀರು ಹಾಕಿಟ್ಟಿದ್ದಾರೆ, ಯಾಕಂದ್ರೆ ಅದು ಸ್ವಲ್ಪ ತಣ್ಣಗಾಗಬೇಕು ಅಂತ. ಈಗ ಇನ್ನೊಂದು ಪ್ಲೇಟ್ ತೆಗೆದು ತಣ್ಣಗಿರುವ ನೀರಿನಲ್ಲಿ ಇಟ್ಟಿದ್ದಾರೆ ನೋಡಿ. ಎಲ್ಲ ನೋಡಿದ್ರಾ ಹೇಗೆ ರೆಡಿಯಾಗಿದೆ ನಮ್ಮ ಇಡ್ಲಿ. ನೀವು ಹಾಗೆ ತೆಗೆದು ನೀರಲ್ಲಿ ಇಡುವ ಅವಶ್ಯಕತೆ ಇಲ್ಲ, ನಮ್ಗೆ ಸ್ವಲ್ಪ ಕೆಲ್ಸಕ್ಕೆಲ್ಲ ಹೋಗ್ಲಿಕ್ಕಿದೆ ಅಲ್ಲ, ಸೊ ಅರ್ಜೆಂಟ್ ಇರ್ತದೆ. ಹಾಗಾಗಿ ಅಮ್ಮ ಒಂದು ಪ್ಲೇಟ್ ಅಲ್ಲಿ, ಇಡ್ಲಿಯ ತಟ್ಟೆಯಲ್ಲಿ ಸಹ ಮಾಡುವಾಗ ಹಾಗೆ ಅಮ್ಮ ಒಂದು ಪ್ಲೇಟಿಗೆ ನೀರು ಹಾಕಿ ಇಡ್ಲಿ ತಟ್ಟೆನ ಅದ್ರ ಮೇಲೆ ಇಡ್ತಾ ಇದ್ರು. ಸೊ ಇವತ್ತು ಹೀಗೆ ಇಟ್ಟಿದ್ದಾರೆ. ಗಾಟ್ ಇಟ್. ನಮ್ಮ ಇಡ್ಲಿಯಿಂದ ತಟ್ಟೆಯನ್ನು ಸಾರಿ ನಮ್ಮ ಇಡ್ಲಿಯಿಂದ ತಟ್ಟೆಯನ್ನು ಸಾರಿ ನಮ್ಮ ಇಡ್ಲಿಯಿಂದ ತಟ್ಟೆಯನ್ನು ಸಾರಿ कौन है ये लोग? कहां से आते हैं ये? ಆ ಪ್ಲೇಟ್ ಇಂದ ಇಡ್ಲಿ ಅಂತ ತೆಗಿತಾ ಇದ್ದಾರೆ, ತೋರಿಸ್ತೇನೆ ನೋಡಿ ನನ್ಗೆ. ವಾವ್, ಸೂಪರ್, ಇಡ್ಲಿ ರೆಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಇಡ್ಲಿ. ಹ್ಯಾಪಿ ಬರ್ಡೇ ಇಡ್ಲಿ. ಸಾರು. ಕೋಳಿ ಸಾರಿದೆಯಾ? ಕೋಳಿ ಸಾರಿದ್ರೆ ಬೆಸ್ಟ್ ಇಡ್ಲಿಗೆ. 1 2 3 4 5 6 ಆರಿಲ್ಲ, 1 2 3 ಪ್ಲೇಟ್ ಸಹ 2 ತಟ್ಟೆ 2 ತಟ್ಟೆಯನ್ನು ಕ್ಲೀನ್ ಮಾಡಿದ್ರೆ ಆಯ್ತು. ನಮ್ಮ ಇಡ್ಲಿ ರೆಡಿ ನೋಡಿ. ಟಡಾನ್ ಟಡಾನ್, ಇಡ್ಲಿಯ ತಟ್ಟೆ ಇಲ್ಲದೆ ಮಾಡಿದ ಇಡ್ಲಿ. ಈಗ ನಾನು ಕಿಚನ್ ರೂಮಿಂದ ಡೈರೆಕ್ಟ್ ಪುನಃ ರೂಮಿಗೆ ಬಂದಿದ್ದೇನೆ. ನೋಡಿ, ಅಮ್ಮ ನಂಗೆ ಇಡ್ಲಿ ಮತ್ತೆ ಕೋಳಿಯದ್ದು ಸುಕ್ಕ ಹಾಕಿ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಇಡ್ಲಿಯದ್ದು ಶೇಪ್ ಒಂದು ಮಾತ್ರ ರೌಂಡ್ ಬರುದಿಲ್ಲ ಅಂತ, ಬಟ್ ನಿಮ್ಗೆ ಇದು ಇಡ್ಲಿ ಆಗ್ತದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೊತ್ತಾಯ್ತಾ?
ಇಡ್ಲಿ ತಟ್ಟೆಯಲ್ಲಿ ಮಾಡಿದ್ರೆ ಅದು ಸಣ್ಣ ಸಣ್ಣ ರೌಂಡ್ ಶೇಪ್ ಅಲ್ಲಿ ಬರ್ತದೆ. ಬಟ್ ಇದು ಮಾತ್ರ ಈ ಶೇಪ್ ಅಲ್ಲಿ ಬರ್ತದೆ. ಬಟ್ ಇಡ್ಲಿ ಆಗಿರ್ತದೆ. ನಾನು ಹೇಳಿದಾಗೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡುವ. ಇಡ್ಲಿ ಸಹ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೇನಲ್ಲ ನಾನು ನಿಮ್ಗೆ. ಬಟ್ ಕೋಳಿ ಸುಕ್ಕ ಬಾರಿ ಚಂದಾಗಿದೆ. ಯಮ್ಮಿ. ನಂಗೀಗ ಕೆಲ್ಸಕ್ಕೆ ಹೋಗ್ಲಿಕ್ಕಿದೆ. ಸೊ ಹಾಗಾಗಿ ನಾನು ಈ ವ್ಲಾಗ್ ಅನ್ನು ಇಲ್ಲಿ ಫಿನಿಶ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡ್ಬೋದು. ಇಷ್ಟ ಆಗಿಲ್ಲ ಅಂದ್ರೆ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು, ನಂಗೆ ಬೇಜಾರಾಗುದಿಲ್ಲ. ಸೊ ನೀವೇನಾದ್ರೂ ಅದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮಳೆ ಬರ್ತಾ ಇದೆ, ವೆದರ್ ಚಂದ ಇದೆ, ಎಲ್ಲರೂ ಸಹ ಮಳೆಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ವಿಡಿಯೋ ಎಂಡ್ ಮಾಡುವಾಗಲೇ ಇದೊಂದು ಕಿಲೆಂಜಿ. ಈ ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ. ಓಕೆ, ಬಾಯ್ ಬಾಯ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಓ ನಾಜ್ಮಾ ನಾನಿನ್ನ ಬಿಡಲಾರೆ.